ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ವಿತ್ ರಮ್ಯಾ. ಇವತ್ತಿನ ರೆಸಿಪಿ ಏನಂದರೆ ನಾಟಿ ಕೋಳಿ ಸಾಂಬಾರ್. ಇದನ್ನು ತುಂಬಾ ಕ್ವಿಕ್ಕಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬಾ ಈಸಿಯಾಗಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಹಾಗೆ ಕಟ್ ಮಾಡಿರೋ ಅಂತಹ 3 ಈರುಳ್ಳಿನ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡು ಆನಿಯನ್ ಎಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವತ್ತು ನಾವು ಮಾಡ್ತಾ ಇರೋವಂತಹ ನಾಟಿ ಕೋಳಿ ಸಾಂಬಾರಿನ ವಿಶೇಷತೆ ಏನಂದರೆ ನಾವು ಹೆಚ್ಚಾಗಿ ಮಸಾಲೆ ಪದಾರ್ಥಗಳನ್ನೇನು ಬಳಸ್ತಾ ಇಲ್ಲ. ನಾವು ಹೆಚ್ಚಾಗಿ ಮಸಾಲೆಗಳನ್ನ ಯೂಸ್ ಮಾಡಿದ್ರೆ ನಾಟಿ ಕೋಳಿಯಲ್ಲಿ ಇರೋ ಅಂತಹ ಫ್ಲೇವರ್ ಹೋಗ್ಬಿಡುತ್ತೆ. ನೋಡಿ, ಈಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ಫ್ರೈ ಆಗಿರೋ ಅಂಥ ಆನಿಯನ್ನ ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಂತರ ನಾಟಿ ಕೋಳಿ ಸಾಂಬಾರಿಗೆ ನಾವು ಒಣ ಕೊಬ್ಬರಿನ ಉಪಯೋಗಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ದೊಡ್ಡ ಹೋಳು ಕೊಬ್ಬರಿನ ತೊಗೊಂಡು ಚೆನ್ನಾಗಿ ಗ್ಯಾಸ್ ಮೇಲೇ ಸುಟ್ಕೋತಾ ಇದ್ದೀನಿ. ಸೊ ಹೀಗೆ ಸುಡೋದ್ರಿಂದ ಸಾಂಬಾರಿನ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಗ್ಯಾಸ್ ಫ್ಲೇಮ್ನ ಲೋ ಇಟ್ಕೊಂಡು ನಾನು ಹೇಗೆ ಕೊಬ್ಬರಿನ ಸುಟ್ಕೋತಾ ಇದ್ದೀನಿ ಸುತ್ತಲೂ, ಅದೇ ರೀತಿಯಾಗಿ ನೀವು ಸುಟ್ಕೋಬೋದು. ನೋಡಿ, ಕೊಬ್ಬರಿ ಸುಡೋದಕ್ಕೆ ನಾನು ಒಂದು ಚಾಕುನ ಯೂಸ್ ಮಾಡಿಕೊಂಡು ಕೊಬ್ಬರಿನ ಹೋಲ್ಡ್ ಮಾಡಿ ಈ ರೀತಿಯಾಗಿ ಸುಟ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾವು ಕೊಬ್ಬರಿ ಹಾರಿದ ಮೇಲೆ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ರುಬ್ಬೋದಕ್ಕೆ ಜಾರ್ಗೆ ಸೇರಿಸ್ಕೊಳ್ಳೋಣ. ಆಗಲೇ ಆನಿಯನ್ ಹಾಕ್ಕೊಂಡಿದ್ವಲ್ಲ ಅದೇ ಜಾರಿಗೆ. ನಂತರ ನಾವು ಇದಕ್ಕೆ ಧನಿಯಾ ಪೌಡರ್ನ ಸೇರಿಸ್ಕೋಬೇಕಾಗುತ್ತೆ. ಎಷ್ಟಂದರೆ ಸುಮಾರು 4 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೋಬೇಕು. ಹಾಗೆ 1.5 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನೂ ಕೂಡ ಇದಕ್ಕೆ ಸೇರಿಸ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ 1 kgಯಷ್ಟು ನಾಟಿ ಕೋಳಿನ ಚೆನ್ನಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ. ಈಗ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳೋಣ. ನಂತರ ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ತೊಳೆದಿಟ್ಕೊಂಡಿರೋ ಅಂತಹ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಕುಕ್ಕರ್ ಅಲ್ಲದೆ ಪಾತ್ರೆನ ಯೂಸ್ ಮಾಡ್ಕೊಂಡು ಕೂಡ ನಾಟಿ ಕೋಳಿ ಸಾಂಬಾರನ್ನ ಮಾಡ್ಕೋಬೋದು. ನಾನು ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಕುಕ್ಕರ್ನ ಬಳಸ್ತಾ ಇದ್ದೀನಿ. ಚಿಕನ್ನೆಲ್ಲ ಹಾಕಿದ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣನ ಹಾಕ್ಕೊಂಡು ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೀರನ್ನೇನೋ ಆ್ಯಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇದರಲ್ಲೇ ಸಾಕಷ್ಟು ನೀರಿನ ಅಂಶ ಇರೋದ್ರಿಂದ ಅದೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗ ಚಿಕನ್ಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ. ನೋಡಿ, ಕುಕ್ಕರ್ ಲಿಡ್ನ ಕೂಡ ಕ್ಲೋಸ್ ಮಾಡಿ 1-2 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಕುಕ್ಕರ್ ವಿಸಿಲೆಲ್ಲ ಹಾಕೋದು ಬೇಡ, ಹಾಗೆ ಸುಮ್ಮನೆ ಲಿಡ್ನ ಕ್ಲೋಸ್ ಮಾಡಿದ್ರೆ ಸಾಕು. ನೋಡಿ, ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ. ಸೊ ಈಗ ಚಿಕನ್ನ ಇನ್ನೊಂದ್ಸಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫುಲ್ಲು ಫೈನ್ ಪೇಸ್ಟ್ ಮಾಡಿಟ್ಕೊಂಡಿರೋ ಅಂತಹ ಮಸಾಲೆನ ಕೂಡ ಇದಕ್ಕೆ ಸೇರಿಸ್ಕೋಬೇಕು. ನೋಡ್ತಾ ಇರ್ಬೋದು ನಾನು ಎಷ್ಟು ನುಣ್ಣಗೆ ಚೆನ್ನಾಗಿ ರುಬ್ಬಿದ್ದೀನಿ ಅಂತ. ಮಸಾಲೆ ಫೈನ್ ಪೇಸ್ಟ್ ಆದರೆ ಅಷ್ಟೇ ಸಾಂಬಾರು ಟೇಸ್ಟ್ ಬರೋದು. ಮಸಾಲೆ ಜೊತೆ ನೀರನ್ನ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಸುಮಾರು 1.5 ಗ್ಲಾಸಷ್ಟು ನೀರನ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಈ ಸಾಂಬಾರು ಕನ್ಸಿಸ್ಟೆನ್ಸಿ ಹೇಗಿರಬೇಕಂದ್ರೆ ತುಂಬ ತೆಳು ಇರಬೇಕು. ನೋಡಿ, ಆಲ್ಮೋಸ್ಟ್ ಈ ರೀತಿಯಾಗಿದ್ದರೆ ಸಾಕು. ನೀವು ಬೇಕನ್ಸಿದ್ರೆ ಇನ್ನೂ ಕೂಡ ನೀರನ್ನ ಆ್ಯಡ್ ಮಾಡ್ಕೋಬೋದು. ಕುದಿಯೋ ಅಂಥ ಟೈಮಲ್ಲಿ ಕೂಡ ಇನ್ನೊಂದ್ಸಲಿ ತಿರುಗಿಸ್ಕೊಂಡು ನೋಡ್ಕೊಳ್ಳಿ. ನೋಡಿ, ಹೀಗೆ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಯೋ ಅಂಥ ಟೈಮಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸುಮಾರು 5-6 ವಿಸಿಲಷ್ಟು ಕೂಗಿಸ್ಕೋಬೇಕಾಗತ್ತೆ ಚಿಕನ್ನ. ನೋಡಿ, ಈಗ 6 ವಿಸಿಲಷ್ಟು ಆಗಿದೆ. ಸೊ ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಈ ರೀತಿಯಾಗಿ ಮೇಲೆಲ್ಲ ಆಯಿಲ್ ಬಂದಿತ್ತು ಅಂದರೆ ಸೊ ಚಿಕನ್ ಚೆನ್ನಾಗಿ ಕುಕ್ ಆಗಿ ಆಯಿಲ್ ಬಿಟ್ಟಿದೆ ಅಂತ. ನೋಡಿ, ಸಾಂಬಾರ್ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ. ಇದೇ ರೀತಿಯಾಗಿ ತೆಳುವಾಗಿರಬೇಕು. ಈ ಟೈಮಲ್ಲೇ ಚಿಕನ್ ಬೆಂದಿದೆಯೋ ಇಲ್ಲೋ ಅಂತ ನೋಡ್ಕೊಳ್ಳಿ. ಹೀಗೆ ನಾನು 1 ಪೀಸ್ನ ತೊಗೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ನೋಡಿದ್ರೆ ಸಾಫ್ಟಾಗಿತ್ತು ಅಂದರೆ ಚೆನ್ನಾಗಿ ಕುಕ್ ಆಗಿದೆ ಅಂತ. ನೋಡಿ, ಸಾಂಬಾರ್ ಕನ್ಸಿಸ್ಟೆನ್ಸಿ ಅಂತೂ ಪರ್ಫೆಕ್ಟಾಗಿ ಬಂದಿದೆ. ಇದು ಯಾವ ರೀತಿ ಅಂದರೆ ಸೂಪ್ ರೀತಿ ಕುಡಿಯೋ ಹಾಗಿರಬೇಕು. ನೀವು ಈ ಟೈಮಲ್ಲೇ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಸಪೋಸ್ ಏನಾದರೂ ಕಡಿಮೆ ಇತ್ತು ಅಂದರೆ ಆ್ಯಡ್ ಮಾಡ್ಕೋಬೋದು. ಈಗ ಫೈನಲ್ ಆಗಿ ನಮ್ಮ ನಾಟಿ ಕೋಳಿ ಸಾಂಬಾರಂತೂ ರೆಡಿಯಾಗಿದೆ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ರೀತಿಯಾಗಿರಬೇಕು ಕನ್ಸಿಸ್ಟೆನ್ಸಿ ಎಲ್ಲನೂ. ನಮ್ಮ ಕಡೆ ಬಾಣಂತಿಯರು ಹಾಗೆ ಗಂಡಸರೆಲ್ಲ ಇದನ್ನು 1 ಗ್ಲಾಸಲ್ಲಿ ಕುಡಿತಾರೆ, ದೇಹಕ್ಕೆ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೆ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಯಾವಾಗಲೂ ಇಷ್ಟೇ ಮಸಾಲೆ ಯೂಸ್ ಮಾಡಿ ಮಾಡೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮತ್ತೆ ಮತ್ತೆ ಇದೇ ರೀತಿಯಾಗಿ ಮಾಡ್ತೀರಾ ನೀವು. ನಮ್ಮನೇಲಂತೂ ಮಕ್ಕಳು ದೊಡ್ಡವರು ಎಲ್ರಿಗೂ ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು.
ನಿಮಗೆ ಈ ನನ್ನ ರೆಸಿಪಿ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್.